ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬೇಗ ಬೇಗ ಎದ್ದು ನಾವು ಎಣ್ಣೆ ಸ್ನಾನ ಮಾಡಿದ್ವಿ. ಆಮೇಲೆ ತೋರಣ ಎಲ್ಲ ಕಟ್ಟಿ ನೀಟಾಗಿ ಆಮೇಲೆ ಎಲ್ಲ ಆರತಿ ಎಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗಳು ಮತ್ತು ನಮ್ಮ ಮಾವನಿಗೆ ಆರತಿ ಮಾಡಿದ್ವಿ. ಆರತಿ ಎಲ್ಲ ಮಾಡಾದಮೇಲೆ ಎಲ್ಲರೂ ಹಬ್ಬದ ಊಟನ ನೈವೇದ್ಯ ಇಟ್ಟು ನೈವೇದ್ಯ ಮಾಡಿ ದೇವ್ರಿಗೆಲ್ಲ ಮತ್ತು ಹಸು ಮತ್ತು ಕುದುರೆ ಮತ್ತು ನಾಯಿಗೆ ಹೋಳಿಗೆ ತಿನ್ನಿಸ್ಬಿಟ್ಟು ಬರಬೇಕಾಗಿತ್ತು. ಹಾಗಾಗಿ ನಮ್ಮ ಮಾವ ಕುದುರೆಗೆ ಮತ್ತು ನಾಯಿ ಹಸುಗೆ ನೈವೇದ್ಯ ತಿನ್ನಿಸ್ಬಿಟ್ಟು ಬಂದ್ರಾಯ್ತು ಅಂತೇಳ್ಬಿಟ್ಟು ಹೋಳಿಗೆ ತೊಗೊಂಡು ಹೋದರು ದೇವಸ್ಥಾನಕ್ಕೆ. ಅಲ್ಲಿ ಕುದುರೆ ಮತ್ತು ನಾಯಿಗೆಲ್ಲದಕ್ಕೂ ನೈವೇದ್ಯ ತಿನ್ನಿಸಿ ಅವ್ರು ಬಂದರು ಮನೆಗೆ. ಮನೆಗೆ ಬಂದಮೇಲೆ ನಾವೆಲ್ಲ ಆರತಿ ಎತ್ತಿದ್ವಿ. ಆರತಿ ಎಲ್ಲ ಮಾಡಿ ಎಲ್ಲರೂ ಹಬ್ಬದ ಊಟ ಮಾಡಿದ್ವಿ. ಒಟ್ಟಿಗೆ ಕೂತ್ಕೊಂಡು ಹಬ್ಬದ ಊಟ ಎಲ್ಲ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಈವ್ನಿಂಗು ನಾವು ಮೈಲಾರಲಿಂಗಪ್ಪನ ಗುಡಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಮೈಲಾರಲಿಂಗಪ್ಪನ ಗುಡಿಗೆ ನಾವು ಆಟೋದಲ್ಲಿ ನಾನು ನಮ್ಮ ಅತ್ತೆ ಮತ್ತು ನಮ್ಮ ಹಸ್ಬೆಂಡು ನನ್ನ ಮಗಳು 3 ಜನನೂ ಹೋದ್ವಿ. ಅಲ್ಲೆಲ್ಲ ರ್ಯಾಲಿ ಇತ್ತು. ಹಾಗಾಗಿ ತುಂಬ ರಶ್ ಇತ್ತು. ಅಲ್ಲೆಲ್ಲ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಏನು ನವರಾತ್ರಿ ಉತ್ಸವ ಇತ್ತು. ಹಾಗಾಗಿ ನವರಾತ್ರಿ ಉತ್ಸವನ ನೋಡಿಕೊಂಡು ಹಾಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ದೇವಸ್ಥಾನಕ್ಕೆ ಹೋದ್ವಿ, ನಮ್ಮ ಕುಲದೇವರ ದೇವಸ್ಥಾನಕ್ಕೆ, ಮೈಲಾರಲಿಂಗಪ್ಪನ ಗುಡಿಗೆ. ದೇವಸ್ಥಾನ ಬಂದು ಉದ್ಭವ ಮೂರ್ತಿ ಅಂತೆ. ಹಾಗಾಗಿ ಮೊದಲು ತುಂಬ ಚಿಕ್ಕದಿತ್ತು ಇದು ದೇವಸ್ಥಾನ. ನಾನು ಯಾವಾಗ ಹೊಸದಾಗಿ ಬಂದಿದ್ದೆ ಆವಾಗ. ಇವಾಗ ಇದು ಇನಾಗ್ರೇಷನ್ ಮಾಡಿದ್ದಾರೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಟೆಂಪಲ್ಲು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ ಇಲ್ಲಿಗೆ ಬಂದಾಗಲೆಲ್ಲ. ನಾವು ಯಾವಾಗ ನಮ್ಮ ಕುಲದೇವ್ರಿಗೆ ಹೋಗೋಕ್ಕಾಗಲ್ಲ ಆವಾಗ ಇಲ್ಲಿಗೆ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಏನೋ ಒಂಥರ ರಿಲೀಫ್ ಅನ್ನಿಸ್ತದೆ ನಮಗೆ. ಫೈನಲಿ ನಾವೆಲ್ಲ ನಮ್ಮ ಪೂಜೆನ ಮಾಡಿಸ್ಕೊಂಡ್ವಿ. ಏನು ನಾವು ನೈವೇದ್ಯ ಮಾಡಿಸೋದಿತ್ತು, ನೈವೇದ್ಯ ಎಲ್ಲ ಮಾಡಿಸಿ ಹಾಗೆ ನಾವು ಫೈನಲಿ ಅಲ್ಲಿಂದ ನಮ್ಮ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ.